ಆ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಮಾಡಲಿ, ನಮ್ಮ ಕಚೇರಿಯ ಮುಂದೆ ನಮಗೇನು ಅಭ್ಯಂತರ ಇಲ್ಲ. ಆದರೆ ಇವರು ಮಾಡಿದಂತಾದರೂ ಏನು, ಕಾಂಗ್ರೆಸ್ ಕಚೇರಿಯ ಮುಂದೆ ಅವ್ರು ಬರೋದಕ್ಕಿಂತ ಮೊದಲೇ ಪೊಲೀಸ್ ಅವ್ರನ್ನ ದಸ್ತಗಿರಿ ಮಾಡಿ ಕರ್ಕೊಂಡೋಗೋ ಸಂದರ್ಭದಲ್ಲಿ ಆ ಬಸ್ಸ ಡ್ರೈವರ್ನ ದಾರಿ ತಪ್ಪಿಸಿ ಕಾಂಗ್ರೆಸ್ ಆಫೀಸ್ ಮುಂದೆ ಬರ್ತಕ್ಕಂಥದ್ದು. ಇಲ್ಲಿ ಟ್ರಾಫಿಕ್ ವಾಹನಗಳ ದಟ್ಟಣೆ ಎಷ್ಟಿರುತ್ತೆ ಅನ್ನೋದು ಎಲ್ರಿಗೂ ಸಹ ಗೊತ್ತು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಆಫೀಸ್ ಮುಂದೆ ಬಂದು ಅವರ ಒಬ್ಬ ಶಾಸಕರು ಭಾರತ್ ಜೋಡೋ ಭವನ ಮತ್ತು ಕಾಂಗ್ರೆಸ್ ಆಫೀಸ್ ಮಧ್ಯದಲ್ಲಿ ನಿಂತ್ಕೊಂಡು ಭಾಳ ತೀವ್ರವಾಗಿ ಗಮನ ಇಟ್ಟು ನೋಡ್ತಾ ಇದ್ರು, ಎಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಅದನ್ನು ಏನು ಮಾಡಬೇಕು ಅಂತ ನಮಗೆ ಗೊತ್ತಾ, ಯಾಕಂದರೆ ಇವರೆಲ್ಲ ಪ್ರಜ್ಞಾ ಠಾಕೂರ್, ಕರ್ನಲ್ ಪುರೋಹಿತ್, ಚೇಲಾಗಳು ಇವರೆಲ್ಲ ಯಾವ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ. ಅವರು ಒಂದು ಗಂಭೀರ ರೀತಿಯಲ್ಲಿ ನಮ್ಮ ಕಚೇರಿಯನ್ನು ನೋಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿ ನಮ್ಮ ಪವಿತ್ರವಾದ ಮಂದಿರ, ಇದು ಭಾರತೀಯ ಜನತಾ ಪಾರ್ಟಿಯವ್ರ ಥರ ಅಲ್ಲಿ ಗೆಸ್ಟ್ ಹೌಸ್ಗಳೆಲ್ಲ ಕಟ್ಕೊಂಡಿರೋದಿಲ್ಲ. ನಮ್ಮ ಪಕ್ಷದಲ್ಲಿ ಈ ಪಕ್ಷದ ಕಚೇರಿಯ ಮೇಲೆ ನಮ್ಮ ಕಾರ್ಯಕರ್ತರಿಗೆ ಅಪಾರವಾದ ಗೌರವ, ಪ್ರೇಮ ಇದೆ. ಅದರ ಮೇಲೆ ಯಾರಾದರೂ ಹಲ್ಲೆ ಮಾಡಲಿಕ್ಕೆ ಬಂದರೆ ಅದನ್ನು ಕಾಪಾಡಲಿಕ್ಕೋಸ್ಕರ ತಮ್ಮ ಪ್ರಾಣವನ್ನು ಸಹ ಕೊಡಲಿಕ್ಕೆ ತಯಾರಿದ್ದಾರೆ ನಮ್ಮ ಕಾರ್ಯಕರ್ತರು. ಆ ಸಂದರ್ಭದಲ್ಲಿ ಒಬ್ಬ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ಮೊಟ್ಟೆ ದಾಳಿಯನ್ನು ಲಾಂಗು, ಚಾಕು, ಬಾಂಬು, ಕೊಲೆ ಸಂಚು, ಪಾಕಿಸ್ತಾನ ಏಜೆಂಟು ಅಶೋಕ್ನವರ ಹೇಳಿಕೆ ನೋಡಿದಾಗ ಅವರ ಕಲ್ಪನಾ ಶಕ್ತಿಗೆ ಏನಾದರೂ ಈ ಸುಳ್ಳು ಹೇಳೋದಕ್ಕೆ ಏನಾದರೂ ನೋಬೆಲ್ ಪ್ರಶಸ್ತಿ ಇದ್ದರೆ ಅಶೋಕನಿಗೆ ನೇರವಾಗಿ ಸಿಗಬೇಕಾಗುತ್ತೆ. ಅಶೋಕ್ ಅವರು ಮರ್ತೋಗ್ಬಿಟ್ಟಿದ್ದಾರೆ. HMT ಕಾರ್ಖಾನೆ ಹತ್ರ ಒಂದು ಸಿನಿಮಾ ಮಂದಿರದ ಹತ್ರ ಅವ್ರು ಏನು ಮಾಡ್ತಾಯಿದ್ರು ಅಂತ ಹೇಳಿ ಅದನ್ನೆಲ್ಲ ಜ್ಞಾಪಕಕ್ಕೆ ನಾನು ಹೋಗೋದಿಲ್ಲ. ಅಶೋಕ್ ಅವರೇ, ನಿಮ್ಮ ಬಳಿ ಏನಾದರೂ ನಿಖರವಾದ ಮಾಹಿತಿ ಇದ್ದರೆ ಲಾಂಗು, ಚಾಕು, ಬಾಂಬು ಇವೆಲ್ಲ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ತನಿಖೆ ಮಾಡಲಿ. ಕೇಂದ್ರದಲ್ಲೂ ನಿಮ್ಮ ತಡಿಪಾರ ಹೋಮ್ ಮಿನಿಸ್ಟರ್ ಇದ್ದಾರೆ, ಗೃಹ ಸಚಿವರು, ತಕ್ಷಣ ಇಡೀ ಕಾಂಗ್ರೆಸ್ ಆಫೀಸ್ನ ತನಿಖೆ ಮಾಡಿಬಿಟ್ಟು ಯಾರ ಮೇಲೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ಮೊಟ್ಟ ಮೊದಲನೇದಾಗಿ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ನಾನು ಆ ಥರ ಸುಳ್ಳು ಆಪಾದನೆ ಮಾಡಿ ನೀವು ಮಾಡ್ತಕ್ಕಂಥದ್ದು ನೋಡಿದಾಗ ನೀವು ಸೃಷ್ಟಿ ಮಾಡ್ತಕ್ಕಂಥದ್ದು ಕಲ್ಪನಾ ಶಕ್ತಿ ನಿಮ್ಮನ್ನು ಯಾರೂ ಸಹ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ಮಚ್ಚು ಚಾಕು ಅಂತ ಹೇಳಿದವರು ಇನ್ನೂ ಸಹ ನೀವು RDX 250 kg RDX ಕಾಶ್ಮೀರ ಪುಲ್ವಾಮಾದಲ್ಲಿ ಹೆಂಗೆ ಬಂತು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ಲಾಂಗು, ಚಾಕು ಅಂತ ಮಾತಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ಕರ್ನಾಟಕ ರಾಜ್ಯದಲ್ಲಿ ಗಲಭೆ ಸೃಷ್ಟಿ ಮಾಡಲಿಕ್ಕೆ ಷಡ್ಯಂತ್ರವನ್ನು ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯವರು ಅವರ ಒಬ್ಬ ಶಾಸಕರನ್ನು ಕಳಿಸಿ ಯಾವ್ಯಾವ ಜಾಗದಲ್ಲಿ ಯಾವ ರೀತಿ ಹಲ್ಲೆ ಮಾಡಬೇಕು ಅನ್ನೋದಕ್ಕೆ ಅವ್ರು ಎಕ್ಸ್ಪರ್ಟ್ ಇದ್ರಂತೆ. ದಾಳಿ ಮಾಡೋದ್ರಲ್ಲಿ, ಹಲ್ಲೆ ಮಾಡೋದ್ರಲ್ಲಿ ಒಬ್ಬ ಶಾಸಕರು ಅವರು ಬಂದು ತೀವ್ರವಾಗಿ ನಿಗಾ ಇಡೋ ಸಂದರ್ಭದಲ್ಲಿ ಕಾರ್ಯಕರ್ತರು ಅದನ್ನು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಈ ಮುತ್ತಿಗೆಯಿಂದ ಅಂಥೇಳಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಜೀವದ ಆಸೆ ಬಿಟ್ಟು ಅಲ್ಲಿ ಮುಂದೆ ನಿಂತಿದ್ರು. ಅದಲ್ಲದೆ ವಿರೋಧ ಪಕ್ಷದ ನಾಯಕರು ಅವರು ಕಾರಲ್ಲಿ ಬಂದು ಕಾಂಗ್ರೆಸ್ ಆಫೀಸ್ ಮುಂದೆ ಇಳಿದು ಎಲ್ರಿಗೂ ಸಹ ಸವಾಲು ಹಾಕಿದಾಗ ಕಾಂಗ್ರೆಸ್ ಕಾರ್ಯಕರ್ತರು ಏನಾಗಬೇಕು ಹೇಳಿ. ಆದ್ದರಿಂದ ಬೇಜವಾಬ್ದಾರಿಯಿಂದ ಕೂಡಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರ ಹೇಳಿಕೆ ನೋಡಿದಾಗ ಇವ್ರದ್ದು ಷಡ್ಯಂತ್ರ ಮತ್ತು ಒಂದು ಪಿತೂರಿ ಈ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ್ತು ಕರ್ನಾಟಕ ರಾಜ್ಯದ ವಿರುದ್ಧ ಗಲಭೆ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಖಂಡನೀಯ. ಆದ್ದರಿಂದ ನಿನ್ನೆ ರಾಹುಲ್ ಗಾಂಧಿ ಅವ್ರ ಮೇಲೆ ಏನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲ್ಲೆ ಮಾಡಿ ಅವರಿಗೆ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿದ್ದಾರೆ, ಅದನ್ನು ಸಹ ನಾವು ಖಂಡಿಸ್ತೇವೆ.